4 ಬುಲ್ ಇಸ್ ಈಕ್ವಲ್ಸ್ ಟು ಬೇರೆ 5 ಮಿಷಿನ್ಸ್. JCB ಎಲ್ರಿಗೂ ಗೊತ್ತಿರೋದು, ಪ್ರತಿ ಗಂಟೆಗೆ 1 ಲೀಟರ್ ಡೀಸೆಲ್ ನ ಸೇವ್ ಮಾಡಬಹುದು. ಅತಿ ದೊಡ್ಡ ನೆಟ್ವರ್ಕ್ ಹೊಂದಿರುವಂತಹ ದೊಡ್ಡ ಬ್ರ್ಯಾಂಡ್, ಅಲ್ಟಿಮೇಟ್ ಕಂಫರ್ಟ್ ಇರುವಂತಹ ಕ್ಯಾಬಿನ್, ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಪ್ರೂವ್ ಮಾಡ್ಕೊಂಡಿರುವಂತಹ ಒಂದು ಬ್ರ್ಯಾಂಡ್. ಫಾಸ್ಟೆಸ್ಟ್ ಪರ್ಫಾರ್ಮೆನ್ಸ್ ಗುರು, ರನ್ಸ್ ವಿತ್ ಲೆಗಸಿ. 5 ವರ್ಷದಲ್ಲಿ 21 ಲಕ್ಷ ಬರೀ ಫ್ಯೂಯಲ್ ಅಲ್ಲೇ ಸೇವ್ ಮಾಡಬಹುದು. ಇಡೀ ಭಾರತದಲ್ಲೇ ಅತಿ ದೊಡ್ಡ ಪ್ಲೇಯರ್, 85% ಪ್ಲಸ್ ಮಾರ್ಕೆಟ್ ಶೇರ್ ಹೊಂದಿದೆ. ಅಂಡ್ ಆಲ್ಸೋ ಪ್ರತಿ ತಿಂಗಳಿಗೆ 4,000ದಿಂದ 4,500 ಮಿಷಿನ್ಸ್ ಸೇಲ್ ಆಗುತ್ತೆ. ಇಡೀ ವಿಶ್ವದಲ್ಲೇ ಬೆಸ್ಟ್ ಬ್ಯಾಕ್ ಹೋಲ್ ಲೋಡರ್ ಅಂತ ಹೇಳಿ ಕ್ಲೈಮ್ ಮಾಡ್ತಾರೆ. ಭಾರತದಲ್ಲಿ ಬ್ಯಾಕ್ ಹೋಲ್ ಲೋಡರ್ ಮಿಷಿನ್ ಅಂತ ಏನ್ ಹೆಸರಿದೆ ಅದನ್ನ ಕಂಪ್ಲೀಟ್ ಆಗಿ ಮರೆಸಿ ಎಲ್ಲಾ ಕಡೆ JCB ಅಂತ ಹೆಸರು ಮಾಡಿರುವಂತಹ ಒಂದು ಬ್ರ್ಯಾಂಡ್. ಸ್ಕ್ವೇರ್ ಕಟ್ 90 ಡಿಗ್ರಿ ಬಕೆಟ್, EMI ಸೇವರ್ ಮಿಷಿನ್. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ JCB ಬಂದು ಒಂದು ದೊಡ್ಡ ಬ್ರ್ಯಾಂಡು, ಒಳ್ಳೆ ನೆಟ್ವರ್ಕ್ ಇರುವಂತಹ ಒಂದು ಬ್ರ್ಯಾಂಡು. ಆದ್ರೆ ಇತ್ತೀಚೆಗಷ್ಟೇ ನಾನು ಎಕ್ಸ್ಕಾನ್ ಇವೆಂಟ್ಗೆ ಹೋಗಿದ್ದಾಗ ಅಲ್ಲಿ ಈ ಒಂದು ಬುಲ್ ಅನ್ನುವಂತಹ ಒಂದು ಬ್ರ್ಯಾಂಡ್ ನ ನೋಡಿದೆ. ಇವರ ಪ್ರಾಡಕ್ಟ್ ಬಗ್ಗೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ಸೊ ಇವರು ಒಂದು ಚಾಲೆಂಜ್ ನ ಹೇಳ್ತಾ ಇದ್ದಾರೆ, ಕ್ಲೈಮ್ ಮಾಡ್ತಾ ಇದ್ದಾರೆ, ಬುಲ್ 50K ಚಾಲೆಂಜ್ ಅಂತ ಹೇಳ್ಬಿಟ್ಟು. ಸೊ ಈ ಚಾಲೆಂಜ್ ಬಗ್ಗೆ ಹೇಳಕ್ಕಿಂತ ಮುಂಚೆ ಇವರು ಕ್ಲೈಮ್ ಮಾಡ್ತಾರೆ 4 ಬುಲ್ ಮಿಷಿನ್ ಇಸ್ ಈಕ್ವಲ್ಸ್ ಟು ಬೇರೆ 5 ಒಂದು ಮಿಷಿನ್ ಅಂತ ಹೇಳ್ಬಿಟ್ಟು. ಅಂದ್ರೆ ಈ ಒಂದು 4 ಮಿಷಿನ್ ಏನ್ ಬುಲ್ ಮಿಷಿನ್ ಕೆಲಸ ಮಾಡತ್ತೆ ಅದನ್ನ ಬೇರೆ ಮಿಷಿನ್ ಅಂತ ಹೇಳಿದ್ರೆ 5 ಮಿಷಿನ್ ಕೆಲಸ ಮಾಡಬೇಕು ಅಂತ ಹೇಳಿ. ಸೊ ಅದ್ರ ಜೊತೆಗೆ ಚಾಲೆಂಜ್ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಒಂದು ನೀವು ಕಾಂಪಿಟೇಟರ್ ನ ತಗೊಂಡ್ಬಂದ್ಬಿಟ್ಟು ಬುಲ್ ಜೊತೆ ಕಾಂಪೀಟ್ ಮಾಡಿ ಗೆದ್ರೆ 50,000 ನಿಮ್ಗೆ ಕೊಡ್ತಾರಂತೆ. ಅಂಡ್ ನೀವು ಯಾವುದೇ ನಿಮ್ಗೆ ಇಷ್ಟ ಆಗಿರೋ ಮಿಷಿನ್ ನ ತಗೋಬಹುದು ಇದ್ರ ಜೊತೆಗೆ ಕಾಂಪೀಟ್ ಮಾಡಿ ಗೆಲ್ತು ಅಂತ ಹೇಳಿದ್ರೆ. ಅದ್ರ ಜೊತೆಗೆ ಇವಾಗ ನಾನು ಅದಕ್ಕೋಸ್ಕರನೇ ಇಷ್ಟೆಲ್ಲ ಕಾನ್ಫಿಡೆಂಟ್ ಆಗಿ ಇವರ ಪ್ರಾಡಕ್ಟ್ ಬಗ್ಗೆ ಇವ್ರು ಹೇಳ್ತಿರ್ಬೇಕಾದ್ರೆ ಒಂದ್ಸಲಿ ಕಂಪ್ಯಾರಿಸನ್ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಲೀಡರ್ ಆಗಿರುವಂತಹ JCB ನ ತಗೊಂಡ್ಬಂದಿದ್ದೀನಿ. ಬುಲ್ ಜೊತೆ ಕಂಪೇರ್ ಮಾಡಿ ಇಂಜಿನ್ ವೈಸ್ ಏನ್ ಚೆನ್ನಾಗಿದೆ, ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ, ಇದನ್ನೆಲ್ಲ ತಿಳಿಸ್ಕೊಡ್ತೀನಿ. ಅಂಡ್ ಏನ್ ಯುನಿಕ್ ಸ್ಪೆಸಿಫಿಕೇಶನ್ಸ್ ಇದೆ ಎರಡರಲ್ಲೂ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬುಲ್ ಬಗ್ಗೆ ಸಣ್ಣದಾಗಿ ಹೇಳ್ಬಿಡ್ತೀನಿ. ಬುಲ್ ಬಂದ್ಬಿಟ್ಟು ಆಲ್ರೆಡಿ 64+ ಕಂಟ್ರೀಸ್ ಅಲ್ಲಿ ಆಲ್ರೆಡಿ ಇದೆ. ಅಂಡ್ ಇನ್ನೊಂದು ಹೆಮ್ಮೆಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇದು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿ, ಅದು ಕೂಡ ಕೊಯಂಬತ್ತೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ 64+ ಕಂಟ್ರೀಸ್ಗೆ ಹೋಗಿದೆ ಅಂತ ಹೇಳಿದ್ರೆ ಇದು ಸಾಮಾನ್ಯವಾದ ವಿಷಯ ಅಲ್ವೇ ಅಲ್ಲ. ಅಂಡ್ ಕರ್ನಾಟಕದಲ್ಲಿ 10 ಜಾಗದಲ್ಲಿ ಆಲ್ರೆಡಿ ಡೀಲರ್ಶಿಪ್ ಇದೆ, ಒಳ್ಳೆ ನೆಟ್ವರ್ಕ್ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇವಾಗ ಕಂಪ್ಯಾರಿಸನ್ ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ಇದರ ಇಂಜಿನ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಇದರಲ್ಲಿ ಕಿರ್ಲೋಸ್ಕರ್ ಇಂಜಿನ್ ಕೊಟ್ಟಿದ್ದಾರೆ, ಇದರಲ್ಲಿ APM ಟೆಕ್ನಾಲಜಿ ಜೊತೆ ಕೊಟ್ಟಿದ್ದಾರೆ. APM ಅಂತ ಹೇಳಿದಾಗ ಆಟೋಮೆಟಿಕ್ ಪವರ್ ಮ್ಯಾನೇಜ್ಮೆಂಟ್. ಸೊ ಏನಿದು ಹೈಡ್ರಾಲಿಕ್ಸ್ ಇದೆ, ಸೊ ಅದು ಆಟೋಮೆಟಿಕಲಿ ಮ್ಯಾನೇಜ್ ಆಗುತ್ತೆ ಪವರ್ ಎಲ್ಲ. ಸೊ ಹಾಗಾಗಿ ಒಳ್ಳೆ ಸೇವಿಂಗ್ಸ್ ಆಗುತ್ತೆ, ಫ್ಯೂಯಲ್ ಸೇವಿಂಗ್ಸ್. ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇ ಇದ್ರಲ್ಲಿ ನೋಡೋದಾದ್ರೆ ಇನ್ನೋಸ್ ಇಂಜಿನ್ ಇದೆ, ಇದರಲ್ಲಿ CRDI 4 ಸಿಲಿಂಡರ್ ಇಂಜಿನ್. ಸೊ ಇದು ಬಂದು ಪವರ್ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ಪ್ರೊಡ್ಯೂಸ್ ಮಾಡುತ್ತೆ, 74 HP ಪ್ರೊಡ್ಯೂಸ್ ಮಾಡುತ್ತೆ. ಇದು 74.5 HP ಪ್ರೊಡ್ಯೂಸ್ ಮಾಡುತ್ತೆ. ಸೊ ಟಾರ್ಕ್ ಅಂತ ಬಂದಾಗ ಇದರಲ್ಲಿ 400 Nm ಟಾರ್ಕ್ ಬರುತ್ತೆ, ಇದರಲ್ಲಿ 300 Nm ಟಾರ್ಕ್ ಬರುತ್ತೆ. ಸೊ ಇನ್ನ ನೀವು ಟ್ರಾನ್ಸ್ಮಿಷನ್ ನೋಡ್ತೀರಾ ಅಂತ ಹೇಳಿದ್ರೆ, JCB ಅಲ್ಲಿ JCB ಸಿಂಗ್ರೋ ಶಟಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ, ಇದರಲ್ಲಿ ಬಂದ್ಬಿಟ್ಟು ಕೆರೆರೋ ಸಿಂಗ್ರೋ ಶಟಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಇನ್ನ ಆಕ್ಸೆಲ್ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ತುಂಬಾನೇ ಡಿಫ್ರೆನ್ಸ್ ಬರುತ್ತೆ. ಇದರಲ್ಲಿ ಬಂದ್ಬಿಟ್ಟು JCB ಅವ್ರದನ್ನೇ ಮ್ಯಾಕ್ಸ್ ಟ್ರ್ಯಾಕ್ ಆಕ್ಸಿಲ್ ಬರುತ್ತೆ, ಇದು ಬಂದ್ಬಿಟ್ಟು ಕೆರೆರೋ ಆಕ್ಸಿಲ್ ಬರುತ್ತೆ. ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಇದರಲ್ಲಿ 2 ಶಾಫ್ಟ್ ಬರುತ್ತೆ, ಇದರಲ್ಲಿ 4 ಶಾಫ್ಟ್ ಬರುತ್ತೆ. ಇದನ್ನ ನೀವು ಕಂಟಿನ್ಯೂಸ್ ಆಪರೇಷನ್ ಮಾಡಿದ್ರು ಕೂಡ ಅಷ್ಟು ಈಸಿಯಾಗಿ ಬ್ರೇಕ್ ಡೌನ್ ಆಗಲ್ಲ, ಇದು ಬಂದು ಬ್ರೇಕ್ ಡೌನ್ ಆಗ್ಬಹುದು. ವೀಕ್ಷಕರೇ, ಇನ್ನ ಪಂಪ್ ಬಗ್ಗೆ ನೋಡ್ತೀರಾ ಅಂತ ಹೇಳಿದ್ರೆ, ಇದರಲ್ಲಿ ಪಾರ್ಕರ್ ಪಂಪ್ ಕೊಟ್ಟಿದ್ದಾರೆ, ಇದರಲ್ಲಿ ವೇರಿಯಬಲ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಕೊಟ್ಟಿದ್ದಾರೆ. ಬಾನೆಟ್ ಓಪನಿಂಗ್ ಅಂತೂ ಇದರಲ್ಲಿ ತುಂಬಾನೇ ಈಸಿ ಇದೆ. ಆಸ್ ಯೂಶುವಲ್ ನಿಮಗೆ ಕಾರ್ ತರ ಓಪನಿಂಗ್, ಒಳಗಡೆ ಒಂದು ಉಕ್ಕಿರುತ್ತೆ, ಅದನ್ನ ಪುಲ್ ಮಾಡ್ತು ಅಂತ ಹೇಳಿದ್ರೆ ಇದು ಓಪನ್ ಆಗುತ್ತೆ. ಸುಮ್ಮನೆ ಈಸಿಯಾಗಿ ಇದನ್ನ ಇಲ್ಲಿ ಪ್ರೆಸ್ ಮಾಡ್ಕೊಂಡು ಲಿಫ್ಟ್ ಮಾಡ್ಕೋಬಹುದು. ತುಂಬಾ ಈಸಿ ಇದೆ, ಕಾಂಪೋನೆಂಟ್ಸ್ ನೆಲ್ಲ ಮೇಂಟೈನ್ ಮಾಡಕ್ಕೆ ತುಂಬಾ ಈಸಿ ಇದೆ ಇದರಲ್ಲಿ. ವೇರಸ್ ಇದರಲ್ಲಿ ಟ್ರೆಡಿಷನಲ್ ಟೈಪ್ ಆಫ್ ಓಪನಿಂಗ್ ಇದೆ. ಈ ಗ್ರಿಲ್ ನ ಡಿಸ್ಅಸೆಂಬಲ್ ಮಾಡ್ಕೊಂಡು ಅದಾದ ನಂತರ ನೀವು ಇದು ಅಂದ್ರೆ ಲಾಕ್ ಇದೆ, ಫಸ್ಟ್ ಆ ಲಾಕ್ ನ ಅನ್ಲಾಕ್ ಮಾಡಿ ಗ್ರಿಲ್ ನ ತಕ್ಕೊಂಡು ಅದಾದ ನಂತರ ನೀವು ಬಾನೆಟ್ ನ ಲಿಫ್ಟ್ ಮಾಡ್ಕೋಬೇಕು. ಮೇಂಟೆನೆನ್ಸ್ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ವೆರಾಸ್ ಇದರಲ್ಲಿ ತುಂಬಾ ಈಸಿ ಇದೆ. ಡೀಸೆಲ್ ಕನ್ಸಂಪ್ಷನ್ ನೋಡ್ತೀರಾ ಅಂತ ಹೇಳಿದ್ರೆ, ಪರ್ ಅವರ್ ಇದು 3.5 ಲೀಟರ್ ಕನ್ಸ್ಯೂಮ್ ಮಾಡುತ್ತೆ, ಇದು ಬಂದು 4.5 ಲೀಟರ್ ಕನ್ಸ್ಯೂಮ್ ಮಾಡುತ್ತೆ. ಈಸಿಲಿ ನಿಮಗೆ 1 ಲೀಟರ್ ಬಂದ್ಬಿಟ್ಟು ಸೇವ್ ಆಗುತ್ತೆ. ಅದನ್ನೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ದಿದ್ದು ನಿಮ್ಗೆ. ಎರರ್ಸ್ ಅಂತ ಬಂದಾಗ ಇದರಲ್ಲಿ 0 ಎರರ್ಸ್. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಕಮ್ಮಿ ಸೆನ್ಸರ್ಸ್ ಇದೆ, ವೆರಾಸ್ ಇದರಲ್ಲಿ ಜಾಸ್ತಿ ಸೆನ್ಸರ್ಸ್ ಇದೆ. ಕಸ್ಟಮರ್ ರಿವ್ಯೂಸ್ ನೋಡ್ಬೋದು ನೀವು, ಇದರಲ್ಲಿ ಜಾಸ್ತಿ ಸೆನ್ಸರ್ಸ್ ಇರೋದ್ರಿಂದ ನಿಮಗೆ ಎರರ್ಸ್ ಜಾಸ್ತಿ ಬರ್ತಾ ಇರತ್ತೆ ಇದರಲ್ಲಿ.
ಇನ್ನು ನೀವು ಇದರಲ್ಲಿ ಏನ್ ನೀವು ಈ ಗಾಡೀಲಿ 1400 RPM ಅಲ್ಲಿ ಕೆಲಸ ಮಾಡ್ತೀರಾ, ಅದನ್ನ 1200 RPM ಅಲ್ಲೇ ಕೆಲಸ ಮಾಡ್ಬೋದು. ಪ್ರೊಡಕ್ಟಿವಿಟಿ ತುಂಬಾನೇ ಜಾಸ್ತಿ ಇದೆ, ಅದನ್ನೇ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳ್ತಾ ಇದ್ದಿದ್ದು ನಾನು. ಸೊ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು, ಅಥವಾ ನೀವು ಬಂದು ಚಾಲೆಂಜ್ ಕೂಡ ಮಾಡ್ಬೋದು. ಇದು ಏನು ಒಂದು 4 ಮಿಷಿನ್ ಕೆಲಸ ಮಾಡುತ್ತೆ, ಅದೇ ಕೆಲಸನ ಇದು 5 ಮಿಷಿನ್ ಕೆಲಸ ಮಾಡಬೇಕು. ಇದಂತಲ್ಲ, ಯಾವುದೇ ನೀವು ಬೇರೆ ಒಂದು ಮಿಷಿನ್ ಕಂಪೇರ್ ಮಾಡಿದ್ರು ಕೂಡ ಬುಲ್ 4 ಅವರ್ ಕೆಲಸ ಮಾಡೋದು, ಬೇರೆ ಮಿಷಿನ್ ಆದ್ರೆ 5 ಅವರ್ ಕೆಲಸ ಮಾಡೋದು. ವೀಕ್ಷಕರೇ, ಇನ್ನ ಬಿಲ್ಡ್ ಕ್ವಾಲಿಟಿ ನೋಡ್ತೀರಾ ಅಂತ ಹೇಳಿದ್ರೆ, ಈ ಒಂದು ಬುಷಸ್ ಮತ್ತೆ ಪಿನ್ಗೆ ಬುಲ್ ಅವರು 2x ಲೈಫ್ ಅಂತ ಹೇಳಿದ್ದಾರೆ. ಅಂದ್ರೆ ಎಕ್ಸಾಂಪಲ್ಗೆ ಇಲ್ಲಿ ನೋಡ್ಕೊಳ್ಳಿ, ಏನಕ್ಕೆ 2x ಅಂತ ಇವರು ಪ್ರಾಮಿಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಇದು ಕಾಲರ್ ಸೈಜ್ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು, ಇದೆಲ್ಲ ದೊಡ್ಡದಾಗಿ ಬರುತ್ತೆ. ವೆರಾಸ್ ಅದೇ ತರ JCBಲಿ ಚಿಕ್ಕದಾಗಿ ಬರುತ್ತೆ. ಸೊ ಇದು ಅಕಸ್ಮಾತ್ ಎಕ್ಸಾಂಪಲ್ ಕೊಡೋದಾದ್ರೆ, ಎಕ್ಸಾಂಪಲ್ಗೆ ಹೇಳ್ತಾ ಇರೋದು, ಅಷ್ಟೇ ವರ್ಷಕ್ಕೆ ಚೇಂಜ್ ಮಾಡಬೇಕು ಅಂತ ಏನಿಲ್ಲ. ಸೊ 1 ವರ್ಷಕ್ಕೆ ಅಕಸ್ಮಾತ್ JCB ಇದು ಬುಷ್ ಮತ್ತೆ ಪಿನ್ಗಳನ್ನ 2 ಸಲ ಚೇಂಜ್ ಮಾಡ್ತೀರಾ ಅಂತ ಹೇಳಿದ್ರೆ, ಇದನ್ನ 1 ಸಲ ಚೇಂಜ್ ಮಾಡಿದ್ರೆ ಸಾಕು. ಅಂಡ್ ಆಲ್ಸೋ JCB ಅವರು ಸೇಫ್ಟಿ ಬಗ್ಗೆ ಅಥವಾ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವ್ರದ್ದು ಸ್ಪೇರ್ಸ್ ಅವೈಲಬಿಲಿಟಿ ನೆಟ್ವರ್ಕ್ ಚೆನ್ನಾಗಿರೋದ್ರಿಂದ. ಬುಲ್ ಅವರು ತುಂಬಾನೇ ಒಳ್ಳೆ ಪ್ರಾಮಿಸ್ ಮಾಡಿದ್ದಾರೆ ಕಸ್ಟಮರ್ಸ್ಗೆ, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಕೂಡ ಕೊಟ್ಟಿದ್ದಾರೆ. ಇನ್ನು ಸೇಫ್ಟಿ ನೋಡ್ತೀರಾ ಅಂತ ಹೇಳಿದ್ರೆ, ರೋಲ್ ಓವರ್ ಪ್ರೊಟೆಕ್ಷನ್ ಮತ್ತೆ ಫಾಲೋ ಓವರ್ ಪ್ರೊಟೆಕ್ಷನ್ ಅಂತ ಹಿಂಗೆ ಕರಿತೀವಿ. ಸೊ ಇದರಲ್ಲಿ ಜಾಸ್ತಿ ಅಂದ್ರೆ ಎಲ್ಲಾ ಒಂದು ಗಾಡಿಲೂ ಕೂಡ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಇದರಲ್ಲಿ ಬಂದ್ಬಿಟ್ಟು ಎಕ್ಸ್ಟ್ರಾ ಕಾಸ್ಟ್ ಕೊಟ್ಟು ತಗೋಬೇಕಾಗತ್ತೆ. ಸೊ ಅದೊಂದು ನಿಜವಾಗ್ಲೂ ನಾನು ಇದನ್ನ ಅಪ್ರಿಷಿಯೇಟ್ ಮಾಡಲೇಬೇಕು ಬುಲ್ನ. ಯಾಕೆ ಅಂತ ಹೇಳಿದ್ರೆ, ಸೊ ಸೇಫ್ಟಿ, ಕಸ್ಟಮರ್ ಸೇಫ್ಟಿ ಅಂತ ಬಂದಾಗ ಪ್ರಾಮುಖ್ಯತೆ ಕೊಟ್ಬಿಟ್ಟು ಎಲ್ರಿಗೂ ಕೊಟ್ಟಿದ್ದಾರೆ. ವೆರಾಸ್ ಇದರಲ್ಲಿ ಎಕ್ಸ್ಟ್ರಾ ಕಾಸ್ಟ್ ಕೊಟ್ಬಿಟ್ಟು, ಎಕ್ಸಾಂಪಲ್ ಹೇಳೋದಾದ್ರೆ, ಮುಂಚೆ ಹೆಂಗೆ ಈ ಒಂದು ಏರ್ ಬ್ಯಾಗ್ ಇರೋ ಕಾರ್ ತಗೋಬೇಕು ಅಂತ ಹೇಳಿದ್ರೆ ಬೇಸಿಕ್ ಮಾಡಲ್ ಬರ್ತಾ ಇರಲಿಲ್ಲ. ಸೊ ಇವಾಗ ಸ್ಟ್ಯಾಂಡರ್ಡ್ ಮಾಡಿದ್ದಾರೆ. ಸೊ ಅದನ್ನ ನಾವು ಎಕ್ಸ್ಟ್ರಾ ಕಾಸ್ಟ್ ಕೊಟ್ಟು ತಗೋಬೇಕಿತ್ತು, ಅಂದ್ರೆ ಬೇರೆ ವರ್ಷನ್. ಬಟ್ ಇದರಲ್ಲಿ ಸೊ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿರೋದು ಒಂದು ಖುಷಿ ವಿಚಾರ ಅಂತ ಹೇಳ್ತೀನಿ. ಇನ್ನ ನೀವು ಇದರ ಲುಕ್ ನೋಡ್ತೀರಾ ಅಂತ ಹೇಳಿದ್ರೆ, ಎರಡರದ್ದು ಲುಕ್ ನೋಡ್ಕೊಳ್ಳಿ. JCBನ ಮುಂಚೆಯಿಂದ ನೋಡ್ಕೊಂಡ್ ಬಂದಿದ್ವಿ ಚಿಕ್ಕ ವಯಸ್ಸಿಂದ ನಾವು. ಸೊ ಅದಕ್ಕೆ ನಮಗೆ ಕಾಮನ್ ಆಗಿ ಕಾಣಿಸುತ್ತೆ. ಬಟ್ ವೆರಾಸ್ ಇದು ಡಿಫ್ರೆಂಟ್ ಆಗಿ ಕಾಣಿಸುತ್ತೆ, ಅಂಡ್ ಲುಕ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಇದರ ಏನ್ ಪೌಡರ್ ಕೋಟಿಂಗ್ ಕ್ವಾಲಿಟಿ ಇದೆ, ಅಂದ್ರೆ ಇವಾಗ ಏನ್ ಪೇಂಟಿಂಗ್ ಮಾಡಿದ್ದಾರೆ, ಈ ಪೌಡರ್ ಕೋಟಿಂಗ್ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಸೊ ಎರಡೂ ಕೂಡ ಪೌಡರ್ ಕೋಟಿಂಗ್ ಏನೆ, ಎರಡೂ ಕೂಡ ಚೆನ್ನಾಗಿದೆ, ಇಲ್ಲ ಅಂತ ಹೇಳಲ್ಲ. ಮಾರ್ಕೆಟ್ ಅಲ್ಲಿ ಬೇರೆ ಕಾಂಪಿಟೇಟರ್ಸ್ಗೆ ಕಂಪೇರ್ ಮಾಡಿದ್ರೆ ಎರಡೂ ಕೂಡ ಚೆನ್ನಾಗಿದೆ. ಬಟ್ ಇದರಲ್ಲಿ 3x ಪೌಡರ್ ಕೋಟಿಂಗ್ ಮಾಡಿರ್ತಾರೆ. ಅಂದ್ರೆ ನೀವು ಒಂದು 10 ವರ್ಷ ಆದ್ಮೇಲೂ ಕೂಡ ಈ ಗಾಡಿನ ತುಂಬಾ ರಫ್ ಯೂಸ್ ಮಾಡಿ, ಅದಾದ ನಂತರ ಜಸ್ಟ್ ಒಂದು ವಾಶ್ ಮಾಡಿ ನಿಲ್ಸಿದ್ರೆ ಚೆನ್ನಾಗಿ ಕಾಣಿಸ್ತಾ ಇರತ್ತೆ, ಹೊಸ ತರಾನೇ. ಯಾಕೆಂದ್ರೆ ಅಷ್ಟು ಒಳ್ಳೆ ಪೇಂಟಿಂಗ್ ಕ್ವಾಲಿಟಿ ಇದರಲ್ಲಿ ಇರುವಂತದ್ದು. ಅದರಲ್ಲೂ ಕೂಡ ಚೆನ್ನಾಗಿದೆ. ಬಟ್ ಇದರಲ್ಲಿ 3x ಪೌಡರ್ ಕೋಟಿಂಗ್ ಮಾಡಿದ್ದಾರೆ. ಸೊ ಇನ್ನ ನೀವು ಬ್ಯಾಕ್ ಹೋದ್ರೆ, ಕಟ್ಟಿಂಗ್ ಆಂಗಲ್ ನೋಡ್ತೀರಾ ಅಂತ ಹೇಳಿದ್ರೆ, ಇದರಲ್ಲಿ 180 ಡಿಗ್ರಿ ಕಟ್ಟಿಂಗ್ ಆಂಗಲ್ ಬರುತ್ತೆ. ಈ ತರ ನೀವೇನು ಆಕ್ಷನ್ ಮಾಡ್ತಿರಲ್ಲ, ಸೊ ಇದು 180 ಡಿಗ್ರಿ ಅಷ್ಟೇ ಆಗೋದು JCBಲಿ. ವೆರಾಸ್ ಇದರಲ್ಲಿ 204 ಡಿಗ್ರಿ ಆಗುತ್ತೆ. 90 ಡಿಗ್ರಿ ನಿಮಗೆ ಎಂತ ಒಂದು ಟ್ರಂಚ್ 90 ಡಿಗ್ರಿ ತೆಗಿಬೇಕು ಅಂತ ಹೇಳಿದ್ರು ಕೂಡ ಸ್ಕ್ವೇರ್ ಶೇಪ್ ಅಲ್ಲಿ, ಎಕ್ಸಾಂಪಲ್ಗೆ ಒಂದು ಸಂಪ್ ಆಗಿರ್ಬೋದು, ಕೃಷಿ ಹೊಂಡ ಆಗಿರ್ಬೋದು, ಅಥವಾ ಒಂದು ಪಿಲ್ಲರ್ ಆಗ್ತಿರಲ್ಲ ಕನ್ಸ್ಟ್ರಕ್ಷನ್ಗೆ, ಅದನ್ನ ನೀವು ಕಟ್ ಮಾಡ್ಬೇಕಂತ ಹೇಳಿದ್ರು ಕೂಡ ಇದರಲ್ಲಿ ಈಸಿಯಾಗಿ ಕಟ್ ಮಾಡಬಹುದು. 90 ಡಿಗ್ರಿ ಬಕೆಟ್ ಇರೋದ್ರಿಂದ ಒಂದ್ಸಲಿ ಇದರಲ್ಲಿ ಕೆಲಸ ಮಾಡಿದ್ರೆ, ಸ್ಕ್ವೇರ್ ಕಟ್ ಆಗ್ಲಿ ಇನ್ನೊಂದಾಗ್ಲಿ, ಎಕ್ಸ್ಟ್ರಾ ಲೇಬರ್ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ ಒಳ್ಳೆ ಫಿನಿಶಿಂಗ್ ಇದರಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಸ್ಟೀಲ್ ಕಿಂಗ್ ಪೋಸ್ಟ್ ಅಂತ ಏನ್ ಕರಿತೀವಿ, ಅಂದ್ರೆ ಇದು ಕನೆಕ್ಟ್ ಆಗಿರುತ್ತಲ್ಲ, ಸೊ ಈ ಒಂದು ಪಾರ್ಟ್ ಏನಿದೆ, ಸೊ ಇದು ಬಂದ್ಬಿಟ್ಟು ಸ್ಟೀಲ್ ಅಲ್ಲಿ ಬರುತ್ತೆ. ಸೊ ಇದು ಅಷ್ಟು ಈಸಿಯಾಗಿ ಅಂದ್ರೆ ಡ್ಯಾಮೇಜ್ ಆಗಲ್ಲ. ಡ್ಯಾಮೇಜ್ ಆದ್ರೂ ಕೂಡ ಇದನ್ನ ವೆಲ್ಡಿಂಗ್ ಮೂಲಕ ಸರಿ ಮಾಡ್ಕೋಬಹುದು. ಕಂಪ್ಲೀಟ್ ಪಾರ್ಟ್ ನ ರೀಪ್ಲೇಸ್ ಮಾಡಬೇಕು ಅನ್ನುವಂತಹ ಒಂದು ಅವಶ್ಯಕತೆ ಇಲ್ಲ. ವೆರಾಸ್ ಇದರಲ್ಲಿ JCB ನೋಡ್ಕೋಬಹುದು ನೀವು. ಸೊ ಅದು ಒಂದು ಕ್ಯಾಸ್ಟ್ ಐರನ್ ಬರುತ್ತೆ. ಸೊ ಕ್ಯಾಸ್ಟ್ ಐರನ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬ್ರೇಕ್ ಈಸಿಯಾಗಿ ಆಗ್ಬಹುದು. ಆದ್ರೂ ಕೂಡ ಇದನ್ನ ರಿಪೇರ್ ಮಾಡೋದಕ್ಕಾಗಲ್ಲ ಕ್ಯಾಸ್ಟ್ ಐರನ್ ನ. ಸೊ ಇದು ಕಂಪ್ಲೀಟ್ ಒಂದು ಕಿಂಗ್ ಪೋಸ್ಟ್ ಏನಿದೆ, ಇದನ್ನ ಕಂಪ್ಲೀಟ್ ಆಗಿ ನೀವು ಅಂದ್ರೆ ರೀಪ್ಲೇಸ್ ಮಾಡಬೇಕು. ಅಲ್ಲಿ ನಿಮಗೆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನ ಸ್ಪೇರ್ಸ್ ಅವೈಲಬಿಲಿಟಿ ಬಗ್ಗೆ ನೋಡ್ತೀರಾ ಅಂತ ಹೇಳಿದ್ರೆ, ಸರ್ವಿಸ್ ಬಗ್ಗೆ ನೋಡ್ತೀರಾ ಅಂತ ಹೇಳಿದ್ರೆ, ಸೊ ಆಬ್ವಿಯಸ್ಲಿ JCB ಕಿಂಗು, ಅದು ನಾವು ಹೇಳೋದೇ ಬೇಕಾಗಿಲ್ಲ, ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಹಂಗಂತ ಬುಲ್ ಏನ್ ಕಮ್ಮಿ ಇಲ್ಲ. ಬುಲ್ಲು ಇತ್ತೀಚೆಗೆ ಒಳ್ಳೆ ನೆಟ್ವರ್ಕ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಒಂದು 75+ ಡೀಲರ್ಶಿಪ್ ಇಂಡಿಯಾದಲ್ಲೇ ಇದೆ. ಅದು ಕೂಡ ಕರ್ನಾಟಕದಲ್ಲೇ 10+ ಡೀಲರ್ಶಿಪ್, ಅಂದ್ರೆ 10 ಡೀಲರ್ಶಿಪ್ ಇರೋದ್ರಿಂದ ಸೊ ನಿಮಗೆ ಸ್ಪೇರ್ಸ್ ಬಂದ್ಬಿಟ್ಟು ಈಸಿಯಾಗಿ ಸಿಗುತ್ತೆ. ಇಷ್ಟು ಅಂದ್ರೆ JCB ಅಷ್ಟು ಫಾಸ್ಟ್ ಆಗಿ ಸಿಗ್ಲಿಲ್ಲ ಅಂತ ಹೇಳಿದ್ರು ಕೂಡ ವಿತಿನ್ 48 ಅವರ್ಸ್ ನಾವು ಸ್ಪೇರ್ಸ್ ನ ಸಪ್ಲೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬುಲ್ ಅವರು ಕಮಿಟ್ ಆಗಿದ್ದಾರೆ. ಸೊ ಅದು ಒಂದು ಖುಷಿ ವಿಚಾರ. JCBದು ಸ್ಪೇರ್ಸ್ ಈಸಿಯಾಗಿ ಸಿಗುತ್ತೆ ಹೌದು, ಬಟ್ ಕೆಲವೊಂದು ಉದಾಹರಣೆಗಳಿದೆ ಲೇಟ್ ಆಗಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಇವ್ರದ್ದು ನೆಟ್ವರ್ಕ್ ಚೆನ್ನಾಗಿರೋದ್ರಿಂದ, ಸೊ ಇವ್ರದ್ದು ಸೇಲ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ, ಮಾರ್ಕೆಟ್ ಶೇರ್ ಚೆನ್ನಾಗಿದೆ. ಸೊ ಜಾಸ್ತಿ ಡಿಮ್ಯಾಂಡ್ ಇದೆ ಪಾರ್ಟ್ಸ್ ಗಳಿಗೆ. ಅಂತ ಟೈಮಲ್ಲಿ ಕೆಲವೊಂದ್ಸಲಿ ಡಿಲೇ ಆಗಿರುವಂತಹ ಉದಾಹರಣೆಗಳು ಕೂಡ ಇದೆ. ಇನ್ನ ಕಂಫರ್ಟ್ ಮತ್ತೆ ಆಪರೇಷನ್ ಅಂತ ನೋಡೋದಾದ್ರೆ, ಎರಡರಲ್ಲೂ ಕೂಡ ಈಕ್ವಲಿ ಒಳ್ಳೆ ಕಂಫರ್ಟ್ ಬರುತ್ತೆ ಕ್ಯಾಬಿನ್. ಬಟ್ ಇದರಲ್ಲಿ ಕೆಲವೊಂದಷ್ಟು ಫೀಚರ್ಸ್ ಜಾಸ್ತಿ ಬರುತ್ತೆ. ಇದರಲ್ಲಿ ಅಡ್ಜಸ್ಟಬಲ್ ಸ್ಟೇರಿಂಗ್ ಬರುತ್ತೆ, ಅದೊಂದು ಖುಷಿ ವಿಚಾರ. ಅದ್ರ ಜೊತೆಗೆ ಜಾಯ್ಸ್ಟಿಕ್ ಬಂದ್ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಜಾಯ್ಸ್ಟಿಕ್ ಐ ಹ್ಯಾವ್ ಎವರ್ ಸೀನ್ ಅಂತ ಹೇಳ್ಬೋದು. ಸೊ ಒಳ್ಳೆ ಜಾಯ್ಸ್ಟಿಕ್ ಇದೆ ಇದರಲ್ಲಿ.
ಅಂದರೆ ಆಲ್ಮೋಸ್ಟ್ ಎರಡು ಈಕ್ವಲಿ ಸೇಮ್ ಬರುತ್ತೆ, ಬಟ್ ಇದು ಸ್ವಲ್ಪ ಸ್ಮೂತ್ ಬರುತ್ತೆ. ಬ್ಯಾಕೋ ಆಪರೇಷನ್ ಅಂತೂ ತುಂಬಾ ಈಸಿ ಇರುತ್ತೆ. ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಯೂಸ್ ಮಾಡುವಂಥದ್ದೇ ಬ್ಯಾಕೋ ಆಪರೇಷನ್ನು. ಆ ಜಾಯ್ಸ್ಟಿಕ್ ಅಂತೂ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ತೀನಿ. ಬೇರೆ ಬಟ್ ಇದರಲ್ಲಿ ನಿಮಗೆ ಅಡ್ಜಸ್ಟಬಲ್ ಸ್ಟೇರಿಂಗ್ ಬರಲ್ಲ. ಆ್ಯಂಡ್ AC ಅಂತ ಬಂದಾಗ ಸೊ ಎರಡರಲ್ಲೂ ಕೂಡ AC ಆಪ್ಷನ್ ಇದ್ದೇ ಇದೆ. ಬಟ್ ಇದರಲ್ಲಿ ಒಂದು ಯುನೀಕ್ ಫ್ಯಾಕ್ಟರ್ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಗಾಡಿ ತಗೊಳ್ಳಿ AC ಗೆ ಪ್ರಾವಿಷನ್ ಕೊಟ್ಟಿರ್ತಾರೆ. ಸೊ ಅಂದರೆ ಇವಾಗ ಟಾಪ್ ಆ್ಯಂಡ್ ವೇರಿಯಂಟ್ ತೊಗೊಂಡ್ರೆ AC ಕಂಪ್ನಿಯಿಂದಾನೇ ಫಿಟ್ ಆಗಿ ಬರುತ್ತೆ, ಹೌದು. ಬಟ್ ಅಕಸ್ಮಾತ್ ನೀವು ಟಾಪ್ ಆ್ಯಂಡ್ ವೇರಿಯಂಟ್ ತಗೊಳ್ಳಿಲ್ಲ, ಸೊ ಕಮ್ಮಿ ವೇರಿಯಂಟ್ ತೊಗೊಂಡ್ರಿ ಅಂತ ಹೇಳಿದ್ರು ಕೂಡ ಅದ್ರಲ್ಲಿ ಪ್ರಾವಿಷನ್ ಕೊಟ್ಟಿರ್ತಾರೆ. ಯಾವಾಗ ಬೇಕಾದರೂ ಆಫ್ಟರ್ 2 years 3 years ನಿಮ್ಗೆ AC ಬೇಕು ಅನ್ನಿಸ್ತು ಅಂತ ಹೇಳಿದ್ರೆ, ಇವಾಗ ಇತ್ತೀಚೆಗಂತೂ ಟೆಂಪರೇಚರ್ ಜಾಸ್ತಿ ಆಗ್ತದೆ, ಸೊ ಆಗಿದ್ದಾಗ ನೀವು ಬೇಕಾದ್ರೆ AC ಫಿಟ್ ಮಾಡಿಸ್ಕೋಬಹುದು. ಬಟ್ ವೆರಾಸ್ ಇದರಲ್ಲಿ AC ಒಂದ್ಸಲಿ ಅಕಸ್ಮಾತ್ ನೀವು ಟಾಪ್ ಆ್ಯಂಡ್ ವೇರಿಯಂಟ್ ತಗೊಳ್ಳಿಲ್ಲ, AC ಫಿಟ್ ಆಗಿರುವಂತಹ ಒಂದು ವೇರಿಯಂಟ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ನೀವು ಅದಾದ್ಮೇಲೆ AC ಫಿಟ್ ಮಾಡಿಸೋದಕ್ಕೆ ಆಗದೇ ಇಲ್ಲ. ಅದೊಂದು ಪ್ರಾಬ್ಲಮ್ ಇದರಲ್ಲಿದೆ. ಇನ್ನು ಪ್ರೈಸ್ ನೋಡ್ತೀರಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈಕ್ವಲಿ ಸೇಮ್ ಇದೆ, ಬಟ್ ಸ್ವಲ್ಪ ಇದು ಕಮ್ಮಿ ಇದೆ. ಸೊ ಎಷ್ಟು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ. ಕಂಪ್ಯಾರಿಟಿವ್ಲಿ ಇಷ್ಟು ಫೀಚರ್ಸ್ ಎಲ್ಲ ಜಾಸ್ತಿ ಕೊಟ್ಬಿಟ್ಟು ಪ್ರೈಸಿಂಗ್ ಇಷ್ಟು ಕಮ್ಮಿ ಕೊಟ್ಟಿರೋದು ನಿಜವಾಗ್ಲೂ ಒಂದು ಖುಷಿ ವಿಚಾರ. ಸೊ ಇನ್ನು ಆಬ್ವಿಯಸ್ಲಿ ರೀಸೇಲ್ ಅಂತ ನೋಡ್ತೀರಾ ಅಂತ ಹೇಳಿದ್ರೆ ತುಂಬ ಜನ ಇದನ್ನ ಕನ್ಸಿಡರ್ ಮಾಡ್ತೀರಾ. ರೀಸೇಲ್ ಅಂತ ನೋಡ್ತೀರಾ ಅಂತ ಹೇಳಿದ್ರೆ ರೀಸೇಲ್ ಬಂದ್ಬಿಟ್ಟು JCBದು ಆಲ್ವೇಸ್ ಬೆಸ್ಟು. ಬಟ್ ಒಂದು ಪಾಯಿಂಟಲ್ಲಿ ರೀಸೇಲ್ ಮ್ಯಾಟ್ರ್ ಆಗಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಗಾಡಿ ತಗೋತೀರಾ ಅಂತ ಹೇಳಿದ್ರೆ 5 ವರ್ಷ ಓಡಿಸ್ತೀರಾ. ಸೊ 5 ವರ್ಷಕ್ಕೆ ಈ ಗಾಡಿಯಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ 15 lakhs ಸೇವಿಂಗ್ ಮಾಡ್ಬೋದು ಬರೀ ಫ್ಯೂಯಲ್ ಅಲ್ಲೇ. ಸೊ ಅಲ್ಲಿಗೆ 15 lakhsಗೆ ಒಂದು 6 ಲಕ್ಷ ಇಂಟ್ರೆಸ್ಟ್ ಅಂತ ತಗೊಂಡ್ರು ಕೂಡ ಓವರ್ ಆಲ್ ಸೇವಿಂಗ್ಸ್ ಬಂದ್ಬಿಟ್ಟು 5 ವರ್ಷಕ್ಕೆ 21 ಲಕ್ಷ ಆಯಿತು, ಆಲ್ಮೋಸ್ಟ್ ಈಕ್ವಲ್ ಟು ಒಂದು ವೆಹಿಕಲ್ ಕಾಸ್ಟು. ಸೊ ಹಾಗಾಗಿ ನಿಮಗೆ ರೀಸೇಲು ಮ್ಯಾಟ್ರ್ ಆಗಲ್ಲ. ರೀಸೇಲ್ ಒಂದು ಮಿತ್ ಅಂತ ಹೇಳ್ತೀನಿ. ಬಟ್ ಏನಾದರೂ ನಾನು 1 ವರ್ಷಕ್ಕೆ ಸೇಲ್ ಮಾಡ್ತೀನಿ, 2 ವರ್ಷಕ್ಕೆ ಸೇಲ್ ಮಾಡ್ತೀನಿ, ಆ ಥರ ಏನಾದರೂ ಕಾನ್ಫಿಡೆನ್ಸ್ ಇಲ್ಲ ನಿಮ್ಮ ಬಿಸ್ನೆಸ್ ಮೇಲೆ ನಿಮಗೆ ಅಂತ ಹೇಳಿದ್ರೆ, ಅವಾಗ ಬೇಕಾದರೆ ನೀವು JCBನ ಕನ್ಸಿಡರ್ ಮಾಡ್ಬೋದೇನೋ. ಬಟ್ ಯೂಶಲಿ ನನ್ನ ಪ್ರಕಾರ ಒಂದು 5 ವರ್ಷ ಓಡಿಸ್ತೀರಾ ಯಾವುದೇ ಗಾಡಿ ತೊಗೊಂಡ್ರು ಕೂಡ, ಅಲ್ಲಿಗೆ ನಿಮಗೆ ಇದು ಮ್ಯಾಕ್ಸಿಮಮ್ ಸೇವಿಂಗ್ ಮಾಡೋದ್ರಿಂದ ಫ್ಯೂಯಲ್ 1 ಅವರ್ಗೆ 1 ಲೀಟರ್ ಫ್ಯೂಯಲ್ನ ಸೇವ್ ಮಾಡೋದ್ರಿಂದ ಇದು ಬೆಸ್ಟ್ ಅಂತ ಹೇಳ್ತೀನಿ. ಸೊ ಪ್ರೈಸ್ ವೈಸ್ ಕೂಡ ಇದು ಬೆಸ್ಟ್ ಇದೆ. ಆ್ಯಂಡ್ ಆಲ್ಸೋ ಅಗ್ರೆಸಿವ್ ಆಗಿದೆ, ಲುಕ್ ವೈಸು ತುಂಬಾ ಅಗ್ರೆಸಿವ್ ಆಗಿದೆ. ಸೊ ಎಲ್ಲದರಲ್ಲೂ ಬೆಸ್ಟ್ ಇದೆ. ಈ ಒಂದು ಸೂಪರ್ ಸ್ಮಾರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಆಗಿ ಒಂದು ಕನ್ಕ್ಲೂಷನ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಸೊ ಇದರಲ್ಲಿ ಬೆಟರ್ ಫೀಚರ್ಸ್ ಇದೆ, ಪ್ರೊಡಕ್ಟಿವಿಟಿ ಚೆನ್ನಾಗಿದೆ. ಸೊ ಆಲ್ರೆಡಿ ಹೇಳಿರೋ ಹಾಗೆ ಈ ಒಂದು ಮಿಷಿನ್ ಏನು ಅಂದರೆ, ಬೇರೆ ಮಿಷಿನ್ಗಳು 5 ಮಿಷಿನ್ ಮಾಡುವಂತಹ ಕೆಲಸನ ಬುಲ್ಲು ಬರೀ 4 ಮಿಷಿನ್ ಮಾಡ್ತವೆ. ಆ್ಯಂಡ್ ಮಾರ್ಕೆಟಲ್ಲಿ ತುಂಬಾ ಬೇಗ ಬೆಳೀತಿದೆ. ಸೊ ಒಳ್ಳೆ ಮಾರ್ಕೆಟ್ ಶೇರ್ನ ಇನ್ಕ್ರೀಸ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಈಗಿರ್ಬೇಕಾದ್ರೆ ಇದನ್ನ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಎರರ್ಸ್ ಮೇಯ್ನ್ ಆಗಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮೇಂಟೆನೆನ್ಸ್ ಜೊತೆಗೆ ಎರರ್ಸು ತುಂಬಾನೇ ಕಮ್ಮಿ ಬರುತ್ತೆ ಇದರಲ್ಲಿ. ಯಾಕೆಂದರೆ ಸೆನ್ಸರ್ಸು ಕಮ್ಮಿ ಇರೋದ್ರಿಂದ. ಸೊ ಎಲ್ಲ ಒಂದು ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿದ್ರೆ ಬುಲ್ ಬಂದ್ಬಿಟ್ಟು ನನ್ನ ಪ್ರಕಾರ ಸೊ ಒನ್ ಆಫ್ ದಿ ಅನ್ನೋದಕ್ಕಿಂತ ಒನ್ ಆ್ಯಂಡ್ ಓನ್ಲಿ ಬೆಸ್ಟ್ ಮಿಷಿನ್ ಅಂತ ಹೇಳ್ತೀರಿ. ಸೊ ಈ ಒಂದು ಸೆಗ್ಮೆಂಟಲ್ಲಿ ಸೊ ಈಗಿರ್ಬೇಕಾದ್ರೆ ಈ ಒಂದು ವೆಹಿಕಲ್ನ ಎಲ್ಲಿ ಬೇಕಾದರೂ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.